ಈ ಕಾವುಡುಂಜಿ ತಾಲ ಇಜ್ಜಿ ಎಲ್ಲರೂ ಸೇರಿಕೊಂಡು ಫಂಕ್ಷನ್ಗೆ ಬಿಡುವಾಗ ಅಲ್ಲಪ್ಪ ಬಡವ ಡ್ರೈವಿಂಗ್ ಮಾಡಿದ. ಎಲ್ಲರಿಗೂ ಊಟ ಮಾಡಿ ಕಟ್ ಮಾಡಿದ್ರೆ ಎಲ್ಲ ಮನೆಗೆ ಹೋಗ್ತಾರೆ ಅಂತ ನಾನು ಹೋಗುವಾಗ ನಾನೇನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ವಾಟ್ಸ್ಆಪ್ 5 ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕುಸುಮ ಸ್ಟುಡಿಯೋ. ನಾನು ನಿಮ್ಮ ಪ್ರೀತಿಯ ದಿಯಾಜ್ ಗೈಸ್. ಇವಾಗ ನಾನು ಕಾರಲ್ಲಿ ಆಯ್ತಾ. ವಿಷಯ ಅಂತ ಹೇಳಿದ್ರೆ, ಈಗ ಮನೇಲೆಲ್ಲ ನೆಂಟರು ಫುಲ್ ಆಗಿದ್ದಾರೆ. ನಾನು ಬಾವ ಮತ್ತೆ ಬಾವನ ಬ್ರದರ್ ಟ್ಯಾರಿಸ್ ಮೇಲೆ ಮಲ್ಕೊಂಡಿದ್ದಾರೆ ಆಯ್ತಾ. ನಾನು ಅಲ್ಲೇ ಮಲ್ಕೊಂಡಿದ್ದೆ, ಬಟ್ ತುಂಬ ಚಳಿ ಆಗ್ತಿತ್ತು. 5 ಗಂಟೆಗೆ ಸೀದಾ ಒಂದು ಕಾರಲ್ಲಿ ಮಲ್ಕೊಂಡ್ಬಿಟ್ಟೆ ಇಲ್ಲಿ. ಇದಿದ್ರೆ ನೋಡಿ ಫುಲ್ ಟೀ ಟೈಮ್ ಫುಲ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಚಿಕ್ ಇವಾಗ ಸ್ನಾನ ಮಾಡಲಿಕ್ಕೆ ನನಗೆ ಸ್ನಾನ ಮಾಡಿ ನಾನು ಬರುವಾಗ 12 ಗಂಟೆ ಆಗುತ್ತೆ. ಇವರಲ್ಲಿ ಬಿಡಬೇಕು, ಸ್ವಲ್ಪ ಹುಷಾರಿದ್ದಿಲ್ಲ, ಶೀತ ಆಗಿತ್ತು, ಸ್ವಲ್ಪ ಜ್ವರ ಬಂದಾಗಿತ್ತು ಲೈಟಲ್ಲಿ. ಓಕೆ ಸ್ವಲ್ಪ. ಸೊ ಅಲ್ಲಿ ಹೋಗಿ ನಾನು ರೆಡಿ ಆದಮೇಲೆ ಮತ್ತೆ ಸಿಗ್ತೇನೆ. ಗಮ್ಮತ್ತುಂಟು, ತುಂಬ ಜನ ಬರ್ತಾರೆ. ನನ್ನ ಅಮ್ಮನವ್ರು ಬರ್ತಾರೆ, ಗೆಸ್ಟ್ ತುಂಬ ಬರ್ತಾರೆ ಹಾಲಿಗೆ, ಚೋಟವ್ರು ಬರ್ತಾರೆ, ತ್ರಿಷಾ ಅವ್ರು ಬರ್ತಾರೆ, ಬರ್ತಾರೆ ತುಂಬ ಜನ. ನೋಡಿ ಬರ್ತೀವಿ ಆಗಲಿ ಎಲ್ಲರೂ ಸಂಭ್ರಮದಾಗಿರೋದು ನೋಡಿ ಪಾಪ. ನಮ್ಗೆ ಬರೀ ಡೌಗಳಿಂದ ಮೋನೆ ಕಾಂಡೆ ಚೂರು ಫಿಲ್ಟಪ್ ಆಗಲಿ. ಬೊಂಡ ತಂದದಿಲ್ಲ ಅಲ್ಲ, ಬೊಂಡನ ತಂದದಿಲ್ಲ ಅಲ್ಲ, ಹಾಗೆ ಪಾಪ ಅವನಿಗೆ ತರ್ತೀನಿ. ಹಾಯ್ ಮಾಡಿ, ಹಾಯ್ ಮಾಡಿ, ಲೈವ್ ಆಗ್ತದೆ, ಲೈವ್ 60 ಗೈಸ್ ಪೂಜೆ ಆಗ್ತಿದೆ ನೋಡಿ. ಈಗ ಎಂತನಾಗಲಿ ಒಬ್ಬನ ಕಷ್ಟ ಸುಖ ಹೇಳೋದು ಅಕ್ಕ ತಂಗಿ ಅಕ್ಕನ ಮಕ್ಕಳು ನಾವೆಲ್ಲೊಂದು ಕಷ್ಟ ಸುಖ ಮಾತಾಡೋದು ಹೋಗಿ ನನಗೆ ಹೆಲ್ಪ್ ಆಗಿ ಸಾಧ್ಯ ಮಾತಾಡ್ತಾರೆ. ನೆಂಟ್ರು ನೋಡಿ, ನೆಂಟ್ರಲ್ಲ ಫುಲ್ ಬಾಬು ಉಂಟು ನೋಡಿ. ಅಂದು ಹಾಯ್ ಗುರ್ತ ಕ್ಯಾಮರಾ ಇರ್ತದೆ. ಮುಟ್ಟ ನೋಡಿ ಎಂತ ಗಂಧವಾರ. ಬನ್ನಿ ಚಾ ಕುಡೀರಿ. ಬಗ್ಗೆ ಎಂಚ ಒಂದು ಉಡುಪಿಗೆ ಬರ್ತದೆ ನೀರಿಗೆ. ಅರೆ ಯಾರ್ ಈ ಕಾವುಡುಂಜಿ ತಾಲ ಇಜ್ಜಿ ಉಡುಪಿಗೆ ಎಂಚ ಒಂದುಂಡು. ಅದೇ ಈ ಹೆಂಗ್ ಬಾ ಚಳಿ ಇಟ್ಟು ಅದ್ ಬಗ್ಗೆ ಸೀದಾ ತಲುಕಲ್ ನೀನು ಪೊಜ್ಜೆತ್ತಿ ಕಾರ್ ಅವನ ವಿಡಿಯೋ ಬಾಬು ಏನೇ ಮಲ್ಲ ಜಿಪ್ಪಡಿ ಪಡಿ ಇಪ್ಪಡಿ ಆಯ್ತದ ಅದೇ ಏ ಬಿಡ್ತಿದ್ದೆ ವಿಷಯ ಅಂತ ಹೇಳಿದ್ರೆ, ಇವಾಗ ನಾನು ತಿಂಡಿ ತರಲಿಕ್ಕೆ ಬಂದೆ ಆಯ್ತು. ತಿಂಡಿ ಇಲ್ಲೊಂದು ಹೋಟೆಲ್ ಹತ್ರ ಹೇಳಿದ್ರು ತಿಂಡಿ. ಸೊ ನಾನು ಅದನ್ನು ತಿಂಡಿ ತಗೊಂಡು ಬಂದೆ. ಈಗ ಹಿಂದೆ ಕಡೆ ಎಲ್ಲ ನೋಡಿದ್ರು ಲೋಡ್ ಮಾಡೋದು. ಸೊ ಈಗ ತಿಂಡಿ ಕೊಟ್ಟು ಈಗ ಗಮ್ಮತ್ ಅಂತ ಹೇಳಿದ್ರು. ಈಗ ಬಿಡ್ಲಿಕ್ಕೆ ಉಂಟು, ಒಬ್ಬರೊಬ್ಬರನ್ನ ಬಿಟ್ಟು ಬರ್ಲಿಕ್ಕೆ ಎಲ್ಲ ಉಂಟು. ಈಗ ಗಮ್ಮತ್ ಉಂಟು ನಮ್ಗೆ. ಈಗ ವ್ಲಾಗ್ ಅಲ್ಲ, ಅಲ್ಲಿ ಎಂತ ಮಾಡ್ಲಿಕ್ಕೆ ಪುಸತ್ತಿರ್ಲಿಕ್ಕಿಲ್ಲ. ಎಲ್ಲರೂ ಸೇರಿಕೊಂಡು ಫಂಕ್ಷನ್ಗೆ ಬಿಡುವಾಗ ಅಲ್ಲಪ್ಪ ಬಡವ ಡ್ರೈವಿಂಗ್ ಮಾಡಿದ. ಏನೋ ಅಂತಾರ ಮಾರ ಟೈಮ್ ಫುಲ್ ಜಾಲಿ. ಆ ವಿಷಯ ಅಂತ ಹೇಳಿದ್ರೆ, ಈಗ ನಾನು ಅಜ್ಜಿ ಅವ್ರು ಪಿಕ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಅದಕ್ಕಿಂತ ಮುಂಚೆ 1-2 ಫ್ರೇಮ್ ತಗೊಳ್ಳಿಕ್ಕಿದೆ. ಅದೇ ರೀತಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. ಚಪ್ಪಲ್ ನೋಡಿ, ಮದುವೆ ಗಂಡು ಬಾವ ಅವ್ರ ಚಪ್ಪಲ್ ಇವಾಗ ತಗೊಳ್ತಿದ್ದಾರೆ. ಮೊನ್ನೆ ತಗೊಂಡಿದ್ದೆ, ಅದು ಬೇರೆ ಫಂಕ್ಷನ್ ಹಾಕಿದ್ರೆ ಅದೆಲ್ಲ ಈಗ ಮಣ್ಣಾಗಿ ಹೋಗಿದೆ. ಸೊ ಈಗ ತಗೊಳ್ಳಿಕ್ಕೆ ನಾನು ಹೋಗ್ತಿದ್ದೇನೆ. ಎಲ್ಲ ಪರ್ಚೇಸ್ ಮಾಡಿ ಆಮೇಲೆ ದೊಡ್ಡನವ್ರನ್ನ ಪಿಕ್ ಮಾಡ್ಲಿಕ್ಕೆ ಹೋಗ್ತಿದ್ದೆ. ದೊಡ್ಡ ಗೊತ್ತಲ್ಲ ಯಾರಂತ, ಇವರ ಫ್ಯಾಮಿಲಿ ಪಿಕ್ ಮಾಡ್ಲಿಕ್ಕಿದೆ. ಪಿಕ್ ಮಾಡಿ ಮತ್ತೆ ನಾವು ಮನೆಗೆ ಬಂದು ಹೊರಟು ಅಲ್ಲಿಂದ ಎಲ್ಲ ಪಿಕ್ ಮಾಡ್ಕೊಂಡು ಎಲ್ಲ ಪಿಕ್ ಮಾಡಿ ಡ್ರಾಪ್ ಮಾಡಿ ಹೋಗ್ತಾ ಇರೋದು. ಸಬ್ಸ್ಕ್ರೈಬರ್ಸ್ ಅಂಕಲ್ ನಂಜಿ ಅನ್ಎಕ್ಸ್ಪೆಕ್ಟೆಡ್ ವ್ಲಾಗ್ ಮಾರ್ನಿಂಗ್. ಇದು ಒಂದು ಸರ್ಪ್ರೈಸ್. ಇದು ಕೂಡ ಅಷ್ಟೇ ಬ್ರೋ, ದಿಸ್ ಇಸ್ ಸರ್ಪ್ರೈಸ್. ಎರಿಕ್ ಪಂಡ ಇನಿ ಒಂದು ಫಂಕ್ಷನ್ ಉಂಟು ಗೊತ್ತಂಡಿ. ಫಂಕ್ಷನ್ ಅದಕ್ಕೆ ಹೊರಗೆ ಫ್ಯಾಮಿಲಿ ಇದ್ದ ಒಂದು ಎಂಕಲ್ ನಂಜಿ ನನಗೆ ಕರೆಕ್ಟ್ ಟೈಮಿಗೆ ಬಂದ್ವಿ. ನಾನು ಕರ್ಕೊಂಡ್ಬಂದು ಈಗ ಒಳಗಡೆ ಇದು ಪೂಜೆ ಆಗ್ತುಂಟು. ಪೂಜೆ
ನೋಡಿ ಹೇಗಾಗ್ತಿದೆ ಪೂಜೆ ಅಂತ ಹೇಳಿ. ಅವಸ್ಥೆ ಫೀಲಿಂಗ್ ಬ್ರೋ ರೋಲ್ ಮಾಡ್ಲೆ ಬರ್ತಾನೆ ಚಿಕ್ಕದಾದ ಆಕ್ಸಿಡೆಂಟ್ ಆಯ್ತು. ಶಾರದ್ ಬಿಡ ಮಾಡ್ಬೇಕಿತ್ತು. ಐದಾಯ್ತು ಕೊಡು 3 ಸಾರಿ ಆಯ್ತಲ್ಲ ಕೊಡು ಚಿಕ್ಕಮ್ಮ ನೀನು ಚಿಕ್ಕಮ್ಮ ನೀನು ಇದನ್ನು ಅಜ್ಜಿ ಹತ್ರ ಕೊಡು ಅಜ್ಜಿ ಸಾಕು ಈಗ ಮತ್ತೆ ಆಯ್ತು ಆಯ್ತು ಅಲ್ಲಿ ನಿಲ್ಲಿ ಬಗೆಯಲ್ಲಿ ನಿಲ್ಲಿ. ನಂದೀಪ ಇಂಥ ಬೆಳಗುಂಡ ಅಂಚೇರಿ ಸಂಸಾರವನ್ನು ಬೆಳಗಾವಿ ಬರ್ತೀನಿ ఆయన వెంకటరామదేవి అంచని గ్రామదేవుని అంచిన అభినవదేవి దేవిని అంచని నమ్మని వచ్చిన వెంకటరమణ దేవర పాదారందం గోవిందారి ಗೊಂಬೆ ಒಂದು ಗೊಂಬೆ ನಿಮ್ಗಲ್ಲ ಅವಳಿಗೆ ಹೇಳಿದ್ದು. ಅದೇ ಮದುಮಗಳು ರೆಡಿಯಾಗ್ತಿದ್ದಾರೆ. ಮದುಮಗಳತ್ತೆ ಒಂದು ಬೇಗ ಇದ್ದರು ಸಂಜೆ ಮಾಡ್ಬೇಕ ಮೇರ್ನ ಬದ್ದಾರೇನ ಮೇರ್ನ ಫೇಮಸ್ ಸರ್ ಅರೇಂಜ್ ಕಾಂಟ್ಯಾಕ್ಟ್ ಅಪ್ಪ ಶೆಟ್ಟ ಜಾಗಕ್ಕೆ ಕೊಂಡದಲ್ಲಿ ಬಾರೆ ಸ್ವಲ್ಪ ಎತ್ತರ ರೋಲ್ ಮಾಡ್ಲಾ ಕಟ್ ಮಾಡ್ಲಾ ಬರೀ ಡೌಗಳಿಂದ ಇಗ್ನೋರ್ ಗೊತ್ತುಂಟಾ ಇವಾಗ ಅದೇ ನಾ ಪೆಟ್ರೋಲ್ ಹಾಕಿ ಬಂದೆ ಆಯ್ತಾ. ಪೆಟ್ರೋಲ್ ಹಾಕಿ ಬಂದೀಗ ಅಕ್ಕ ಅಲ್ಲಿ ಎಲ್ಲ ರೆಡಿ ಆಗಿದ್ದಾರೆ. ಈಗ ಮನೆ ಫಸ್ಟ್ ಟ್ರಿಪ್ ಬಿಟ್ಟು ಬರ್ಲಿಕ್ಕಿದೆ ಆಯ್ತಾ. ಫಸ್ಟ್ ಟ್ರಿಪ್ ಬಿಟ್ಟು ಬರಬೇಕು. ನನಗೆ ತುಂಬಾ ಇದಾಗ್ತುಂಟು ಮಹಾರಾಜ್. ಜ್ವರ ಬರುವಾಗ ಲಕ್ಷಣ ಎಲ್ಲ ಕಾಣಿಸ್ತಿದೆ. ವಾಷಿಂಗ್ ಎಲ್ಲ ಬಂತು ಸ್ವಲ್ಪ ಧೂಳಿಗೆಲ್ಲ ಹಾಗೆ ಸ್ಟಾರ್ಟ್ ಆಗಿದೆ ಅಂತ. ಹಾಗೆ ನಾನೀಗ ರೆಡಿ ಆಗೋದೀಗ ಲೇಟ್ ಉಂಟು. ಮತ್ತೆ ತೋರಿಸ್ತೇನೆ ಮತ್ತೆ ನಮ್ದೆಲ್ಲ ಜಾನುವಾರೆಲ್ಲ ರೆಡಿ ಆಗಿದ್ದಾರಂತೆ. ನಾನೀಗ ಅಲ್ಲಿ ಹೋಗಿ ರೆಡಿ ಆಗ್ಬೇಕಷ್ಟೇ. ಇನ್ನು ಫಸ್ಟ್ ಬಿಟ್ಟ ಮೇಲೆ ಅಲ್ಲ ಸೆಕೆಂಡ್ ಟ್ರಿಪ್ ಬಿಡ್ಲಿಕ್ಕೆ ಉಂಟು. ಥರ್ಡ್ ಟ್ರಿಪ್ ಇರ್ಬೋದು ನೋಡ್ಬೇಕು. 2 ಕಾರ್ ಉಂಟು ನಾವು ಮಾಮನವ್ರದ್ದು. ಕೈಸಲ್ಲಿ ನೋಡಿ ಇಲ್ಲಿ ಆ ಗೊಂಬೆ ಅಳ್ತಿದ್ದಾಳೆ. ಕೆಪ್ಪೆ ಅದೇ ಅದು ಮುಬ್ಬರ ಮೇಕಪ್ ಇರ್ತದೆ. ಅದು
ಅದೇ ಏನು ಮಾಡಿ ಪೇಂಟಿಗೆ ಹೋಟು ಲುಂಗಿಗೆ ಹೋಟು ಕಾರು ಕೂಡ ಕೊಂಡಾಡ್ತು ಕಾಟೆ ಮದ್ಮೆ ಮದ್ಮೆ ತುಂಬುಳಿ ಅಂದಂದೆ ತುಂಬಿ ತಿರ್ನ ಮದ್ಮೆ ಇರ್ಬೇಕಪ್ಪ ಪ್ರವಲ್ಲ ರೇರಿಗೆ ಅವೇ ಮೊನ್ನೆ ಲುಂಗಿಗೆ ಹೋಟ್ನ ಗಾಡಿ ಜಂಡು ಕೊಂಡ್ರ ಗಾಡಿದು ಅದು ಅದೇ ಮೇಡಮ್ ಹಾಯ್ ಫ್ಯಾಮ್ ಅಗೈನ್ ನೋಡಿ ನಮ್ಮ ಇವತ್ತು ನಮ್ಮ ಜೊತೆ ಈಗ ಯಾರಿದ್ದಾರೆ ಅಂತ ಹೇಳಿ ನಾವು ಅಲ್ಲಿಗ ಡ್ರಾಪ್ ಮಾಡಿ ಈಗ ನಮ್ಮ ಚೋಟು ಮತ್ತೆ ತ್ರಿಷ ಅವರನ್ನು ಪಿಕಪ್ ಮಾಡಿ ಬಂದಿದೆ ಈ ತ್ರಿಷ ಅವರಿಗೆ ಒಂದು ಹೆಸರು ಇಡ್ಬೇಕು ಶಾರ್ಟ್ ಅಂತಂದ್ರೆ ತ್ರಿಷ್ ನೋಡಿ ಇಲ್ಲಿದ್ದಾರೆ ಎಲ್ಲರೂ ಹಾಯ್ ಮಾಡಿ ಹಾಯ್ ಎಸ್ ಇವ್ರು ಯಾರು ಗೊತ್ತುಂಟಲ್ಲ ನಮ್ಮ IAS ಸ್ಪೆಷಲಿಸ್ಟ್. ಹಾಗೆ ಈಗ ಇವರನ್ನು ಇಲ್ಲಿ ಬಿಟ್ಟು ಮತ್ತೆ ಲಾಸ್ಟಿಗೆ ನಾವು ಜನ ಬರ್ಲಿಕ್ಕೆ ಉಂಟಲ್ಲ, ಸೊ ಹಾಗೆ ಈಗ ಇನ್ನೊಂದು 2 ಟ್ರಿಪ್ ಮಾಡ್ಲಿಕ್ಕೆ ಉಂಟು. ಈಗ ಮನೇಲಿ ಈಗ ಅದನ್ನ ನಮ್ಮ ಅಮ್ಮನ ಬಿಟ್ಟು ಮಾಡ್ತಿದ್ದಾರೆ. ಸೊ ಹಾಗೆ ಈಗ ಇಲ್ಲಿ ಒಂದು ಅನ್ಲೋಡ್ ಮಾಡಿದೆ ನೋಡಿ ತ್ರಿಷ. ಇನ್ನೊಂದು ಲೋಡ್ ಉಂಟು ಈಗ ಮೇರ್ತಿಲ್ಲ ಇಂಕಲ್ಲ ವರ್ಲ್ಡ್ ಸ್ಪೀಡೆಸ್ಟ್ ಮ್ಯಾನ್ ಎಂಚ ಪಾತಿರ್ಲ ಡೈಲಾಗ್ ಕೊರ್ಲಿದಲ್ಲ ಒಂಚ ಫೀಲ್ ಆಗುಂಡು ಈ ಗಳಿಗೆ ಭಯಂಕರ ಸೆಕೆ ಉಂಡು ಮಾತ್ರ ಬಾರಿ ಉಡುಪಿಡು ಬಾರಿ ಸೆಕೆ ಅದೇ ಎಂಚಿನ ಟ್ರಾಫಿಕ್ ಮಾರೆ ಈ ಡೌನ್ ಉಡ್ಲ ಕರ್ಮ ಅದು ಒಲ್ಪಾಂಡ ಮನಿ ಒಂದು ಡೌನ್ ರೋಡ್ ಒಲ್ಪಾಂಡ ಒಂದು ಪಾಡುವೇರ ಟ್ರಾಫಿಕ್ ಅವ್ನ ಕರ್ಮದ ಗೈಸ್ ಇವಾಗ ಇಬ್ಬರ ಇದು ಸೆಕೆಂಡ್ ಟ್ರಿಪ್ ಮಾಡಿ ಬಂದೈತೆ ಆಯ್ತಾ, ಭಾವನವ್ರದ್ದು ಬಿಟ್ಟು ಬಂದಾಯ್ತು, ಸ್ವಲ್ಪ ಲೇಟ್ ಆಯ್ತು ತುಂಬ. ಇವಾಗ ನಾ ಅಲ್ಲಿ ತ್ರಿಷ ಮತ್ತೆ ಹಂಸ ಅವ್ರನ್ನ ಬಿಟ್ಟಿತ್ತಲ್ಲ, ಈಗ ಜಾನು ಇದ್ರು ಮನೆಯಲ್ಲಿ. ಬಟ್ ಈಗ ಅವರಿಬ್ಬರನ್ನು ವಾಪಸ್ ಕಳಿಸಿ ಕೊಟ್ಟರು ಇದು ವಾಪಸ್ಸಿಂದ ಕಡೆ. ನನಗೆ ಆ್ಯಕ್ಚುಲಿ ಮತ್ತೆ ಪಿಕ್ ಮಾಡಿದವರು ಒಟ್ಟಿಗೆ ನಾವು ಬರುವಂತ 3-4 ಜನ. ಬಟ್ ಇವಾಗ ಅವರನ್ನು ಈಗ ಅಲ್ಲಿಗೆ ಲೇಟ್ ಆಯ್ತಲ್ಲ, ಸೊ ಈಗ ಬರ್ಲಿಕ್ಕೆ ಹೇಳಿ ಜಾನು ಅವ್ರೀಗ ಅವರ ಕಾರಲ್ಲಿ ಬರ್ತಿದ್ದಾರೆ. ಅವರು ಅಲ್ಲಿ ಕೆಳಗೆ ಮನೆಯಲ್ಲಿ ಒಟ್ಟಿಗೆ ಬರ್ತೀನಿ. ನಾನೀಗ ಮನೆಗೆ ಹೋಗಿ ಇನ್ನು ಹೊರಟು ನಾನು ಬರ್ಬೇಕಷ್ಟೇ. ತುಂಬ ಲೇಟ್ ಆಯಿತು. ಮಳೆ ಕೂಡ ಆಗುವಂತುಂಟು. ಮಂಡೆ ಎಲ್ಲ ಹಾಳಾಗಿ ಮತ್ತೆ ಹುಷಾರಿಲ್ಲ ಈಗ, ಸೈಕಾಗಿ ಆಯ್ತು ಮಾತ್ರ. ಹಾಗೆ ಜಾಲಿ ಇರ್ಬೇಕು, ಜಾಲಿ. ನೋ ಟೆನ್ಷನ್ ಟೆನ್ಷನ್ ದೇನೇಕ ಟೆನ್ಷನ್ ಕರ್ನೇಕನೇ. ನೋಡುವ ಅಮ್ಮನೊಳ ಬಂದಿದ್ದಾರೆ ಈಗ ಜಾತ್ರೆ ನೋಡಿ. ಈಗ ನನ್ನ ಎಂಟ್ರಿ ನೋಡಿ ಈಗ ಇಲ್ಲ ತಡ ಮನೆಗೆ ಬಂದೆ ನೋಡಿ. ಇವಾಗ ಜಸ್ಟ್ ಯಾಸಲ್ಲ ಈಗ. ಸೊ ಈಗ ಸ್ನಾನ ಮಾಡಿ ನಾನೀಗ ಹೊರಡ್ಬೇಕು. ಅಲ್ಲಿ 1 ಗಂಟೆ ಆಯಿತು. ಮತ್ತೆ ಬ್ಲಾಗ್ ಮಾಡ್ತೇನೆ ಅಲ್ಲಿ ಹೋದ್ಮೇಲೆ. ಮನಸ್ಸು ಫುಲ್ಲು ಮಂಡೆ ಹಾಳಾಗಿದೆ. ಈಗ ರಪ್ಪ ಸ್ನಾನ ಮಾಡಿ ನೀವು ಬರ್ತೀರಾ? ನೀವು ಬೇಡ, ಒಬ್ಬರೇ ಸಾಕು. ಓಕೆ ಗೈಸ್, ಬಾಯ್. ಆ ಮಹಾನುಭಾವ ಇನ್ಯಾರ್ರಿ? ಗಾಯ್ಸ್ ನೋಡಿ ಹಿಂಗೆ ರೆಡಿ ಆಗಿದ್ದೀರ ಅಂತೇಳಿ. ಏನೋ ಮಿಂಚಿಂಗು ಆದರೂ ನಾವು ಲೇಟೆಸ್ಟ್ ಆಗಿ ಹೋಗೋರು. ಇವಾಗ ರಿಯಾಕ್ಷನ್ ಹೆಂಗಿರ್ತಾನೆ ಒಬ್ರೊಬ್ರದ್ದು ಹೆಂಗೆ ಕಾಣಿಸ್ತಿದೆ ಅದಕ್ಕೂ ಒಂದು ಕಮೆಂಟ್ ಮಾಡಿ ಆಯ್ತಾ. ಫಂಕ್ಷನಿಗೆ ಲೇಟೆಸ್ಟ್ ಆಗಿ ಲಾಸ್ಟ್ ಬರೋದಂದ್ರೆ ನಾನೇನಂತ. ಆದ್ರೆ ಇವತ್ತರ ಲಾಸ್ಟಲ್ಲಿ ಬರೋ ಒಂದು ಮಜಾನೇ ಬೇರೆ. ಇವಾಗ ನೋಡಿ, ಇವಾಗ ನನ್ನ ಎಂಟ್ರಿಗೆ ಎಲ್ಲ ವೇದಿಕೆ ಮೇಲೆ ಬರ್ತಿದ್ದಾರೆ ಅತ್ಯಂತ ಗಣ್ಯ ವ್ಯಕ್ತಿ ಭಾವನಿಗೆ ಅಲ್ಲಿ ಕೊಟ್ಟಿದ್ದೆ ಚೀಟಿ ಬರ್ತದೆ ಹೇಳಿ ಮಾರ ಅಂತೇಳಿ. ಏನು ಬಿಸಿ ಗಾಳಿ ಬರ್ತಿದ್ದೆ ಎಸಿಲಿ. ಇವಾಗ ನೋಡುವಾಗ ಎಲ್ಲರ ರಿಯಾಕ್ಷನ್. ಅಮ್ಮನವರೆಲ್ಲ ಬಂದಿದ್ದಾರೆ ಅಂತ. ಈಗ ನಮ್ಮದೇ ಲಾಸ್ಟ್ ಎಂಟ್ರಿ ಇವಾಗ. ಜಿಂಕ್ಚಾಕ್ ನಮಸ್ತೆ. ನಾನು ಇವಾಗ ಇಲ್ಲಿದ್ದೇನೆ ನಮ್ಮ ಮನೆ ಹತ್ರ, ದೊಡ್ಡಗುಡ್ಡೆ ಹತ್ರ. ಅದು ಫ್ರೇಮ್ ತಗೊಂಡು ಬರ್ಲಿಕ್ಕಿದೆ. ಹಾಗೆ ಹೋಗ್ತಾ ಒಂದು ಮಾತು ನೆನಪಾಗಿದ್ದಲ್ಲ, ಮಾತು ಕ್ರಿಯೇಟ್ ಮಾಡಿದೆ ನಾನೊಂದು. ನೋಡಿ, ನಮ್ಮ ಜೀವನದಲ್ಲಿ ಉಪ್ಪು ಮತ್ತೆ ಸಕ್ಕರೆ ನೋಡ್ಲಿಕ್ಕೆ ಎರಡು ಒಂದು ಆಲ್ಮೋಸ್ಟ್ ಸೇಮ್ ಇದೆ ಆಯ್ತಾ. ಆದ್ರೆ ನಮ್ಮ ಜನಗಳಿಗೆ ಹೇಗಂತ ಹೇಳಿದ್ರೆ, ಸಕ್ಕರೆ ಅಂದ್ರೆ ತುಂಬಾ ಇಷ್ಟ, ಉಪ್ಪು ಅಂದ್ರೆ ಇಷ್ಟ ಇಲ್ಲ. ನಮ್ಗೆ ಸಕ್ಕರೆ ಜಾಸ್ತಿ ಆದಷ್ಟು ನಮ್ಗೆ ನಮ್ಮ ಜೀವಕ್ಕೆ ಶುಗರ್ ಬರ್ತದೆ. ಅದೇ ಉಪ್ಪು ನಮ್ಗೆ ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೊಳ್ತೇವೆ, ನಮ್ಗೆ ತುಂಬಾ ರುಚಿ ಸಿಗ್ತದೆ. ಅದೇ ರೀತಿ ನಮ್ಮ ಸಂಬಂಧ ಕೂಡ ಅಷ್ಟೇ. ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿದ್ರೆ ನಮ್ಗೆ ರುಚಿ ಇರ್ತದೆ. ಅದು ಜಾಸ್ತಿ ಆದ್ರೆ ಶುಗರ್ ತರ. ಸಕ್ಕರೆ ಸಿಹಿ ಇರ್ತದೆ ಅಂತ ಹೇಳಿ ನಾವು ತುಂಬಾ ಯೂಸ್ ಮಾಡ್ಲಿಕ್ಕೆ ಹೋದ್ರೆ ಲಾಸ್ಟಿಗೆ ನಮಗೂ ಶುಗರ್ ಬರ್ತದೆ, ನಮ್ಮ ಹೆಲ್ತ್ ಹಾಳಾಗ್ತದೆ. ನಾವು ಯಾರ ಲೈಫ್ ಅದು ಕೂಡ ಅಷ್ಟೇ. ನಾವು ಉಪ್ಪು ತರ ಇರಬೇಕು, ಬೇಕಾದಾಗ ಅವ್ರಿಗೆ ಹೆಲ್ಪ್ ಆಗಬೇಕು. ಅರ್ಥ ಆಯ್ತು ಅನ್ಸುತ್ತೆ ನೋಡಿ. ಅವಾಗ ಇವ್ ತಮ್ಮ ಬಂದಿದ್ದ, ಇವಾಗ ಇವನು ಬಂದಿದ್ದ ನೋಡಿ. ಯಾಕಡೆ ಅಣ್ಣ ಬರ್ತಿತ್ತು ಗಿಫ್ಟ್ ಪ್ಯಾಕ್ ಮಲ್ಪನಾಗ. ದಿಸ್ ಇಸ್ ದ ಗಿಫ್ಟ್. ಮಲ್ಲ ಫ್ಲೆಕ್ಸ್ ವಾಟರ್ ಉಂಟು ಎಂಕಲ್ಲ ಸಬ್ಸ್ಕ್ರೈಬ್ ಎಂಕಲ್ಲ ಫ್ಯಾನ್ ಹತ್ತೀರು. ಫ್ಯಾನ್ ಓ ಫ್ಯಾನ್ ಸೊ ಬಾವ ಫೋನ್ ಮಾಡ್ತಿದ್ದಾರೆ ಇವಾಗ.
ಇವಾಗ ಕಲ್ಸಂಗಿ ಜಂಕ್ಷನ್ ಇದ್ದೇನೆ, ಅಷ್ಟಿದೆ. ಲಿಫ್ಟ್ ಕೂಡ ತಂದೆ. ಟ್ರಾಫಿಕ್ ಇದೆ ಮಾರಿ ಇಲ್ಲಿ. ಬರ್ತಾ ಬರ್ತಾ ಉಡುಪಿ ಬೆಂಗಳೂರು ಥರ ಆಗಿಬಿಟ್ಟಿದೆ ಈಗ ಟ್ರಾಫಿಕಲ್ಲಿ. ಫೋನ್ ಬಂತು, ಊಟ ಸ್ಟಾರ್ಟ್ ಆಗಿದ್ದಂತೆ. ಚಳಿ ಅನ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ತುಂಬ ಗಮ್ಮತ್ತು ಮಾಡ್ಬೇಕಂತ ಇತ್ತು ಪ್ಲ್ಯಾನ್. ಎಲ್ಲರಿಗೆ ಊಟ ಮಾಡಿ ಕಟ್ ಮಾಡಿದ್ರೆ ಎಲ್ಲ ಮನೆಗೆ ಹೋಗ್ತಾರಂತ, ನಾನು ಹೋಗುವಾಗ. ಎಂತ ಮಾಡೋದು, ಟೈಮ್ ಆಗಿತ್ತು, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹೋಗ್ಬೇಕಷ್ಟೇ. ಓಕೆ, ನೋ ಪ್ರಾಬ್ಲಮ್. ಚಿಲ್. ಸೊ ನಾನು ಇಲ್ಲಿ ರೀಚ್ ಆದೆ. ಫ್ರೇಮ್ ತುಂಬ ದೊಡ್ಡದುಂಟು, ಸೊ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು. ನಾನು ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡ್ತೇನೆ, ಆಯಿತಾ? ಒಂಥರ ಬೇಡ ಬಿಡಿ. ಒಂದು ಕಡೆ ವಯಸ್ಸಾಗ್ತುಂಟು, ಒಂದು ಕಡೆ ಬೇಗ ಬಂದಿದ್ರೆ ಒಳ್ಳೆ ಆಗ್ತಿತ್ತೇನಲ್ಲ. ಫಂಕ್ಷನ್ ಅಲ್ಲ, ನೋಡೋ ಎಂತ ಆಗ್ತಂತೇಳಿ. ಈ ಕನ್ನಡಕ್ಕೆ ಹಾಕ್ಬೇಕಾ ಬೇಡ ಗೊತ್ತಾಗ್ತದೆ. ಒಂಥರ ಅಕ್ವಾರ್ಡ್ ಮೂಮೆಂಟ್. ನೋಡೋ ಎಂತ ಆಗ್ತಂತೇಳಿ ಇರ್ತೇನೆ ಒಳಗೆ. ಅವೆಸ್ತ ಫೀಲಿಂಗ್ ಹೆಂಗೊತ್ತಾರ ಗೈಸ್ ನೋಡ್ತಿರ್ಬೋದು. ಇಲ್ಲಿ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬರ್ತಿದ್ದೀವಿ ನೋಡಿ. ಮದುವೆ ಹೆಣ್ಣು. ಏಯ್ ಹಾಯ್, ನಮಸ್ತೆ. ಹಾಯ್ 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 ಹಾಯ್. ಏ ಗಾಯ್ಸ್, ಈ ಮದುಮಗಳು ನೋಡ್ತಿರ್ಬೋದು. ಹಾಗೆ ಭಾವವ್ರು ನೋಡ್ತಿರ್ಬೋದು, ಭಾವನವರು. ಎಂಚ ಭಾವ ಇದಕ್ಕೆ ಎಂಚ ಫೀಲ್ ಅವನುಂಟು. ಈತ್ ರೇಟ್ ತಪ್ಪೋಡಿ ಹೋಯ್ತವು ಕೆರೆಂಗದ. ನಮಸ್ಕಾರ. ಮಗ ಎಂಚಲ್ಲ ಜೇ ಜಾನು ನೋಡ್ರಿ. ನಾನು ಫೋನ್ ಡಮ್ಮಿ ಹೊಂದಿತ್ತೇನೆ. ಫುಲ್ ಅಕ್ವಾರ್ಡ್ ಮೂಮೆಂಟ್. ಗಿಫ್ಟ್ ಕೊಡ್ತಿದ್ದಾರೆ ನೋಡಿ, ಗಿಫ್ಟ್ ಇಲ್ಲಿ. ಇದೇನದು? ಹಂಗೆ ಇಲ್ಲಿ ನಮ್ಮ ಫ್ಯಾಮಿಲಿ ನೋಡಿ, ನಮ್ಮ ಸಂತಾನದವರು ನೋಡ್ತಿರ್ಬೋದು. ನಮ್ಮ ಹೆತ್ತ ತಾಯಿ ಅಮ್ಮ ಪನ್ಪರಂಜಿ ಮಾರ ಒಣ ಸಿಗತ್ತ. ಯಾನೊಂದು ಕಜಿಪ್ಪು ಕಡಪುನ ಕಲ್ಲದ ಕಂಜಿಗೆ ಪುಡಿ ಪಾಡ್ರಬಹುದು ಬತ್ತಿ. ಏರು ಯಾರು ಪಸಾರ ಪ್ರಯತ್ನ ಬರಿಜ್ಜ. ನಮಸ್ತೆ. ನೋಡ್ಲಿ ನೋಡ ನೋಡ ಫ್ಯಾಮಿಲಿ ಗೈದ್ರಿಗೆ ಮಗೆ ಮಗೆ ಅರ್ಣನೆ ಮಗೆ ಅಣ್ಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲ ಮೇಕಪ್ ಮಾಡೋದಿತ್ತಲ್ಲ ಮೊದ್ಲೇ ಹೇಳಿದ್ರು. ಬಂದೆ ಹೆಸರು ಈಗ. ಹಾಗೆ ಎಲ್ಲ ನೋಡ್ತಿರ್ಬೋದು. ಹಾಯ್ ಹಾಯ್, ನಮಸ್ತೆ. ಮತ್ತೆ ಒಂದು ನಿಮಿಷ, ತಿನ್ನಿ. ಹಾಯ್, ನಮಸ್ಕಾರ ನಮಸ್ಕಾರ. ಎಂಚಲ್ಲ ಸೌಖ್ಯನಿ ಬರ ಅಯ್ಯನ್ನ ಕೊಡ್ತಾಂಡೆ ಏನೊಂದು ಅಯ್ಯನ್ನ ಹೋಗಿದ್ದೀರ ಫಾಲೋಮನ್ ಪ್ಲೇಸ್ ಆಯ್ತಿಲ್ಲಿ ನೋಡಿ. ನನ್ನನ್ನು ಬಿಟ್ಟು ಊಟ ಮಾಡುದು ನೋಡಿ. ನೀವೆಲ್ಲ ಫ್ರೆಂಡ್ಸ್ ಸಾರಿ. ಇಷ್ಟೇ ಅಲ್ಲ ಈರ್ಲಾವಲಿ ಅವೇ ಈರ್ಲಾ ಏನಾದ್ರು ಬಿಡ್ತು. ಯಾರನ್ನು ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಒಂದು ನಿಮಿಷ ಬರ್ತೇನೆ. ಹಾ ಬರ್ತೇನೆ. ಇಲ್ತಿದ್ದೇನೆ ಇರಲಿ. ಓಪನ್ ನೋಡ್ತಿರ್ಬೋದು. Hey bro, hi, fans club. ಬಾಬಾ
ಇವರೆಲ್ಲ ಫ್ರೆಂಡ್ಸ್. நான் பார்த்த முதல் முகம் நீ ನಗಡಿ ಗೈಸ್ ಅಯ್ಯಯ್ಯೋ ಅಯ್ಯಯ್ಯೋ ஐயையோ தோம் 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 ಇಲ್ಲಿ ನೋಡಿ ನಮ್ಮ ಗೊಂಬೆ ನೋಡಿ. ಈಗ ನಮ್ಮನ್ನೆಲ್ಲ ಬಿಟ್ಟು ಈಗ ಇಲ್ಲಿ ಊಟ ಮಾಡ್ತಿದ್ದಾನೆ. ಒಂದು ಹೇಳಿರಲ್ಲ ನಂಗೊಂದು ಊಟ ಮಾಡುವಾಗ ಅಲ್ಲ, ಇಷ್ಟೇ ಅಲ್ಲ ಎಂತ ಅಮ್ಮ ಸಿಲ್ಲಿದ್ದಾರೆ ನೋಡಿ. ಅಂಡ್ ಹಾಯ್ ಮಾಡಿ ಹಾಯ್. ನಾನು ಎಲ್ಲರನ್ನು ಬಿಟ್ಟು ಲಾಸ್ಟಿಗೆ ಹೊರಡು ಒಬ್ಬನೇ ಬಂದದ್ದು ಈಗ ನಾನು. ಮತ್ತೆ ಮನೇಲಿ ನೋಡಿದ್ರು ವಿಡಿಯೋ ನೋಡಿದ್ರ ಮನೇಲಿ ಇದು ಸ್ಟೋರಿ ಹಾಕಿದ್ದಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದು ಇವರೇ ಅದು ಅಲ್ಲ, ಅದು ಮನೆ ಅಜ್ಜಿ ಫೋಟೋ ಹಾಕಿದ್ದಾನೆ. ಅಜ್ಜಿ ನೋಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಲಾಡು ತಿಂತಿದ್ದಾರೆ. ಇನ್ನು ಏರ್ಲೊಂಜಿ ಬೈಕ್ ಇರಗೆ ಎಂಚ ಫೀಲ್ ಅವನು ಬೈಕ್ ಇಟ್ಟು ಹ್ಯಾಪಿ ಜಾಲಿ ಲೇಟೆಸ್ಟ್ ಆಗಿ ಬಂದಿದ್ದೀನಿ ನಾನು. ಲೇಟೆಸ್ಟ್ ಆಗಿ ಬಂದವನು ನಾನೇ. ನೀವೆಲ್ಲ ಫ್ರೆಂಡ್ಸು ಒಂದು ಊಟ ಕರಿತೀರ ನನ್ನ ಮಕ್ಕಳ. ಹೌದಾ? ನನಗೆ ಅಮ್ಮ ಗೊತ್ತು, ನಮ್ಗೆ ಬೆಳಿಗ್ಗೆಯಿಂದ ಪಿಕ್ ಡ್ರಾಪ್ ಇಲ್ಲಿ ಪಿಕ್ ನಾನು ಇಂಥ ಮಕ್ಕಳು ಚಡ್ಡಿಯಲ್ಲಿ ಬಂದದ್ದು. ಅಂಡಿ ಮತ್ತೆ ಹೇಗುಂಟಲ್ಲ, ಒಳ್ಳೆ ಉಂಟು ತಿಂಡಿ ಎಲ್ಲ, ಸೂಪರ್ ಅಲ್ಲ, ರೈಸ್ ಇದ್ರೆ ಹೇಗಿದ್ರೆ. ಎಂತ ಹೌದಾ? ಎಂತ ಹೇಳಿದ್ದು ವಾಪಸ್ ಹೇಳಿ. ಎಂತ ಹೇಳಿ ಬೆಳಿಗ್ಗೆ ಅಲ್ಲಿ ಬೆಳಿಗ್ಗೆ ನೋಡಿ, ಬೆಳಿಗ್ಗೆಯಿಂದ ಇಲ್ಲಿ ಪಿಕ್ ಡ್ರಾಪ್ ಮಾಡಿ ಇಷ್ಟು ಮಾಡಿದ್ದೀನಿ. ಇವ್ರು ಹೇಳ್ತಿದ್ದಾರೆ ನೋಡಿ, ಇವಾಗ ಬಂದಿದೆ ದೇವ್ರೆ. ಓ ಈರು ಮೂಲರ ಎಂಚ ವಚನ ಅದೇ ಜೋರ್ ಪಡ ಒಂದು ಅದೇ ಹಾಯ್ ತುಲೆ ನಮ್ಮ ಮೇರೆ ಚಿಕ್ಕಿ ಎನ್ನ ಚಿಕ್ಕಿ ಹೇಳ್ತೇನೆ. ಚಿಕ್ಕಿ ಅಲ್ಲ, ಒಂದು ಹೇಳ್ತೀರ ಒಂದು ಊಟ ಮಾಡೋಕೆ, ಒಂದು ಊಟ ಮಾಡ್ತೇನೆ. ನಾನೀಗ ಬಂದದ್ದು, ನಿಮ್ದೆಲ್ಲ ಕಾಲಿಗೆ ಆಯ್ತು ಮಾರ. ಶ್ರೇಯಸ್ ಕೂಡ ಬಿಟ್ಟು ಊಟ ಮಾಡ್ತಿದ್ದಾನೆ. ರೋಸ್ಟ್ ಮಾಡ್ಲಾ ನೋಡಿ. ಇಲ್ಲಿ ತ್ರಿಷಾ ಅವ್ರು ನೋಡಿ ಒಂದು ಊಟ ಮಾಡಿದ್ರು. ಬನ್ನಿ ಸರಿ ಬಾಯ್ ಫ್ಯಾನ್ಸ್ ಕ್ಲಬ್ ಪಕ್ಕಡೆ ಇರ್ತೈತೆ ಮೀನು ಎಂತ ವಾಪಸ್ ಹೇಳಿ. ಹಾಗಿದ್ರೆ ತಿನ್ಸ್ಬೇಕು ಹಾಕಿ ಬಾಯ್ಗೆ ಹಾಕಿ. ಗೊಂಬೆ ಅಂತ ಹೇಳಿ ಇದು ಯಾರು ಹೇಳಿ ಇವಳ ಹೆಸರು ಅಂತ ಏನಿಲ್ಲ, ನಾವು ಸಮಾಜ ಸೇವೆ ಮಾಡ್ತಿರಲ್ಲ. ಫೋಟೋರೆ ಮತ್ತೆ ನಿಮ್ಗೆ ಹೇಗೆ ಫೀಲ್ ಆಗ್ತಿದೆ ಬಂದು ಫಂಕ್ಷನ್ಗೆ? ಗೊಂಬೆ ನಿಂಗಲ್ಲ, ಇವಳಿಗಂದಿದ್ದು ನಿನಗಲ್ಲ. ನೋಡಿ ಗೊಂಬೆ ಕಣ್ಣು ನೋಡಿ. ಏಷ್ಯನ್ ಪೇಂಟ್ಸ್ ಗೈಸ್. Wow. Asian Paints beautiful homes painting service. ಒಂದು ನ್ಯಾಚುರಲ್ ಊಟ ಆಯ್ತು. ಯಾವುದು ಎಷ್ಟು ಎಂತ ಏನ್ ಮಾಡೋದು? ಗ್ಯಾಸ್ಟ್ರಿಕ್. ತ್ರಿಷಾ ಅವ್ರು ನೋಡಿ ರೆಡಿ ಆಗಿದೆ, ಮನೆಗೆ ಹೋಗ್ತಾರೆ ಅಂತ. ಯಾರು ನಗಡಿ ஐயையோ ನಗ್ತವಳ ಮಾತೃಶ್ರೀ ಅವರು. ಇವಳು ಮೂಲ ಖುಷಿ ಹೋಗಿದ್ದಾರೆ. ಖುಷಿ ಇಲ್ಲ ಫೋಟೋ ತೆಗೋ ಮಾಡ. ನಾಲ್ಕು ನೋಡಿ ಫೋಟೋ ತೆಗಿಲಿಲ್ಲ. ಏನಾಗೆ ಸಂತೋಷ. ನಮ್ಮ ಗೊಂಬೆ ನೋಡಿ, ನಿನ್ನ ಹೆಸರು ಗೊಂಬೆನೆ ವಾರನ ಮಗನಿಗೆ. ಇದೆಲ್ಲ ನೋಡ್ತಿರ್ಬೋದು. ಇಲ್ಲಿ ನಮ್ಮ ತ್ರಿಷಾ ಅವರು ಹೆಂಗ್ ರೆಡಿ ಆಗಿಬಿಟ್ಟಿದ್ದಾರೆ. ಹಿಂಗ್ ಬಂದ್ರೆ ಅಲ್ಲ ನಿಮ್ದು ನಮ್ಮಲ್ಲಿ ಈಗಲ್ಲ ಹಿಂಗ್ ಬಂದ್ರೆ ಹಂಗ್ ಹೋದ್ವಿ. ಓ ಕಾರ್ ಇಲ್ಲ. ನಿಮ್ಗೆ ಬಸ್ನ ಸ್ಟಾಪ್ ಮಾಡಿಸ್ಬೇಕು ಇವಾಗ, ರಿಕ್ಷಾ ಇದೆ. ಹೋಗ್ತೀರಾ ಮೇಲಾಗಿದ್ರೆ? ಸರಿ ಚೋಟು ಬಾಯ್ ಜಾಗ್ರತೆನು ನೋಡಿ. ಇಲ್ಲಿ ಹೆಂಗೆ ಎಷ್ಟು ಸ್ಲೋ ಮೋಷನ್. ಬರ್ರಿ ಮುಂದಕ್ಕೆ ಬರ್ರಿ. ಕಿಲೋಮೀಟರ್ ಎಷ್ಟು ಟೋಟಲ್? ಎಲ್ಲಿದೆ? 355. 20 ಬಾವೊಂದಷ್ಟು ಗೊತ್ತಾ? 24,000 ಅವ್ರು ಮತ್ತೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ತೆಗ್ದಿದ್ದು ಗೊತ್ತಿದೆ ಗಾಡಿ. 24,000 ಮೇಲೆ ಹೋಗಿದೆ ಅವ್ರದ್ದು.
ಅವರು ರನ್ನಿಂಗ್ ಆಗಿದೆ. ಸಂತೋಷ ಅಣ್ಣ ಬತ್ತಿನಕ್ಕೆ ಪೂರಾಗ್ಲಿಕ್ಲ ಏನ್ ನೋಡ್ತೀರಾ? ಸರಿ ಮಗ, ಬಾಯ್ ಬಾಯ್ ಬಾಯ್, ಟಾಟಾ. ಜಾಮೂನುಂಡೆ ಜಾಮೂನಂಜಿ ಇಂಕ್ಲೆಗ್ ಜಾಮೂನಂಜಿ ಜಾಮೂನುಂಡೆ ಪಾಡುಡೆ ಜಾಮೂನಂಜಿ ಏಡಿ ಜಿಂಕ ಜಿಂಕ ಭಾರಿ ಖುಷಿ ಆಗ್ತದೆ. ನಾನಲ್ಲ ಹೆಚ್ಚಿನ ಫ್ಯಾಮಿಲಿನ ಹೊರಲೂಡೆ ಮಲ್ಪಾತ ಬಂದಿದೆ ಯೋಗ ಭಾಗ್ಯರಿಗೆ ದಿಕ್ಕಡೆದು ಬಂದ ಧ್ಯಾನ ನೀರು ನಮ್ಮನ್ನ ದೈವದೇವರ ಪ್ರಾರ್ಥನೆ. ಹೇಗೆ ಅನಿಸ್ತುಂಟು ನಿಂಗೆ? ಬ್ರೋ ತರನಾ? ಮತ್ತೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ? ನಾನು ಹೆಂಗೆ ಕಾಣಿಸ್ತಿದ್ದೀನಿ? ನಾನು ಯಾತ್ರಕ ನಾನು ಹೆಂಗೆ ಕಾಣಿಸ್ತಿದ್ದೀನಿ? ನನ್ನ ಇದು ಸ್ಟೈಲ್, ಇದು ಡ್ರೆಸ್ಸಿ ಎಲ್ಲ ಹೆಂಗೆ ಕಾಣಿಸ್ತಿದ್ದೇನೆ ಅಂತ? ಲುಕಿಂಗ್ ಸ್ಮಾರ್ಟ್ ಆರ್ ಬ್ಯಾಡ್? ಬ್ಯಾಡ್ ಅಂದ್ರೆ ನಮ್ಮ ಇವರು ಹೊರಡ್ತಿದ್ದಾರೆ ಎಲ್ಲರೂ ಕೂಡ. ಬಾಬು ಬಾಯ್, ಟಾಟು. ಬಾಬು ಪಾಪ ಹುಷಾರಿಜ್ಜಿ. ನಮ್ಮ ಚಾನಲ್ ಬರ್ಪುಣಿಸಿದೆ ನಮ್ಮ ಕೋಸ್ಟಮೈ ಸ್ಟುಡಿಯೋ ಬಂದು ಉದ್ದುಂಡು ಬುದ್ಧರು ಚೂರು ಒಂಚೂರು ಶಾರ್ಟ್ ಕಟ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಸಂದೇಶ್ ಸ್ಯಾಂಡಿ ಬಾಯ್ ಇದ್ದಾರೆ, ಬಾಡಿ ಬಿಲ್ಡರ್. ಐರ್ ನೋಡಿ 80 ಟೈಮ್ ಎತ್ತು ಬಂದು ಇಡೀ ಯಾನ್ ವೈದ್ಯನ ಅಡ್ಡು ಕಟ್ಟೆ ಪೂರ ಪಿಕ್ ಡ್ರಾಪ್ ಪೂರ ಅಂದ್ ಒಣಸ್ ಮಲ್ತಾರ ಅವಂಚನೆ ಒಂಜಿ ಕಡೆ ವಿಷಯ ಒಂಜಿ ಕಡೆ ಒಣಸ್ ಅದೇ ಪೂರ ಪ್ಯಾಕಿಂಗ್ ಪೂರ. ಮಾಡೆಲ್ ನೋಡಿ, ನಮ್ದೊಂದು ಪ್ಲಾನ್ ಇದ್ರೆ ಬಟ್ ಗಾಡ್ಸ್ ಪ್ಲಾನ್ ಇನ್ನೊಂದು ಇರುತ್ತೆ ಅಂತ ಗೊತ್ತಾಯ್ತಾ. ತುಂಬಾ ಖುಷಿ ಆಯ್ತಾಯ್ತಾ ಎಲ್ಲ ಬಂದ ಗೆಸ್ಟ್ಗಳಿಗೆ ಕೂಡ ಅಷ್ಟೇ, ಎಲ್ಲರನ್ನು ಬಿಟ್ಟು ಪಾಪ ಅವ್ರಿಗೆ ಖುಷಿ ಆಯ್ತು. ಈಗ ನಾವೀಗ ಲಾಸ್ಟಿಗೆ ಮೇಲೆ ಹೋಗ್ತಿದ್ದೇನೆ, ಬಾವ ಅಲ್ಲಿ ಬಿಲ್ಡಿಂಗ್ ಇದು ಸ್ವಲ್ಪ ಬಿಲ್ಡಿಂಗ್ ಮಾತಾಡ್ತಿದ್ದಾರೆ, ಬಾವ ಮೇಲೆ ಇದ್ದಾರೆ, ಹಾಗೆ ಒಂದು ನೋಡ್ಕೊಂಡ್ ಬರುವಂತೆ ಮೇಲೆ ಎಂತ ಉಂಟು ಅಂತ ಹೇಳಿ. ಎಂತ ಸೀನು ಮಾರ್, ಬಾವ ಕೆಳಗಿದ್ದಾರೆ, ನಾನು ಮೇಲೆ ಬಂದಿದ್ದೆ. ಈಗ ಬಾವನವ್ರ ಮೇಲೆ ಇದ್ದಾರಂತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಮಾತ್ರ ಸ್ವಲ್ಪ ಡಿಫ್ರೆಂಟ್, ಯಾಕಂದ್ರೆ ಈ ನಂಗೊತ್ತು ನೀವೆಲ್ಲ ನೋಡ್ತಿದ್ದೀರಾ ಅಂತೇಳಿ ಈ ವ್ಲಾಗ್. ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ನೆಕ್ಸ್ಟ್ ತುಂಬಾ ಕಂಟೆಂಟ್ಸ್ ಬರ್ತಿರ್ತವೆ. ನಾವು ವಿಷಯ ಹೇಳ್ಬೇಕಾದ್ರೆ ನಮಗೆ ಸಪೋರ್ಟ್ ಕಮ್ಮಿ ಇರುತ್ತೆ ಆಯ್ತಾ. ಕೆಲವು ಎಷ್ಟೆಲ್ಲ ಎಂತೆಲ್ಲ ಮಾಡ್ತೇವೆ, ಎಲ್ಲ ಸಪೋರ್ಟ್ ಕಮ್ಮಿ ಮಾಡ್ತಾರೆ ಜನ. ಒಂದಲ್ಲ ನೀರ ನಂಬಿಕೆ ಇದೆ. ಓಕೆ ಗೈಸ್ ಬಾಯ್. ಏನನ್ನು ಮಾತಾಡ್ತಾನೆ ನನ್ನ ಮಗ. Finally guys, molto boccie, molto special. Guys, finally ಎಂಕ್ಲೇನ ಫಂಕ್ಷನ್ ಆಂಡ್ ದೀರು ಆಯ್ನತ್ತು ಬೇಗ ಬತ್ತೇರು. ಬೇಗ ಪಂಡ ಒಂದ್ಸರಿ ಹತ್ತಡು, ಒಂದ್ಸರಿ ಇಟ್ಟು ಬಾತ್ರೂಮ್ ಕುದೊಂದು ಸಾರಿ ಉಸೊಂದ ಏನೊಂಜಿ ಮಲ್ತದ ಜನ ಏನ್ ಮೀ ಒಂದು ಇಲ್ಲೇ ಪನ್ನೊಂದು ಇಲ್ಲೇರು ಬಾರಿ ಬೇಗ ಬೈದ ಫಂಕ್ಷನ್ಗೆ ಏನನ್ನ ಒಂಜಿ ಗಂಟೆ ಹೋತೆ ಎಲ್ಲ ಬೇಗ ನೆಪ್ಪೋಯಿಂದಿ ಎನ್ನ ಅಕ್ಕನ ಬಯಕಿಗೆ ಯೂಟ್ಯೂಬ್ ರೀ ಗೈಸ್ ಬಸ್ ನಿರ್ಪಣೆ ಪಡ ತಿಂದು ಫೈನಲಿ ಬರೋದಿಲ್ಲ ಸಾಕಾಗ ಎಂದೆಲ್ಲ ಮಾಡಿದ್ರು. ಅದೇ ರೀತಿ ಇವಾಗ ಮಾಡಿದಂತ ಎಲ್ಲ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ನಮ್ಮ ಯೋಗೀಶ್ ದಾಸರವರು ಇಲ್ಲ ಬರ್ತಾರೆ ಯೂಟ್ಯೂಬ್ ಹೆಂಗ್ ಇಟ್ಕೊಳ್ರಿ ಅಡ್ಡನ ಈಗ ಮನೆಗೆ ಬಂದಿದ್ದೇವೆ ನಾವೀಗ. ಇಳಿದು ಮುನ್ ಪೂಜೆ ಉಂಟು ಬಾವ ಇಲ್ಲ ಇಲ್ಲ ಪೂಜೆ ಉಂಟು ಎಂಚಿನ ಪೂಜೆ ರಮಂಡ ಪೂಜೆ ಪೂಜೆ ಉಂಟು ಬಾಗ ಸಂತೋಷ ಬರಲ್ಲ ನಾನು. ಬಂದೇ ಇರು ಗೈಸ್. ಇವತ್ತಿನ ನಮ್ಮ ಎಲ್ಲ ಸಿನಿಮ್ಯಾಟಿಕ್ ಫುಟೇಜ್ ವ್ಲಾಗ್ಗೆ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದು ದಿಸ್ ಇಸ್ ಅವರ್ ಶ್ರೇಯಸ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇನ್ನೊಂದು ಡೈಲಾಗ್ ಇದೆಯಲ್ಲ ಅದೇನು? ಎಸ್, ಸಿಗುವ ಇನ್ನೊಮ್ಮೆ ಎಲ್ಲ ಬರುವ ಬೇಗ ಆಯ್ತಾ. ಬಾಯ್ ಬಾಯ್. ಸಂತೋಷ ತಿನ್ನಬರು ಸಂತೋಷ ಅಂಡ್ ಒಂಜಿ ಥ್ಯಾಂಕ್ ಯು ಸೋ ಮಚ್. ಬತ್ತಿನಬರು ಖುಷಿ ಅಂಡ್ ಅದೇ ಏರಿ ಫ್ಯಾಮಿಲಿ ಥ್ಯಾಂಕ್ಸ್
ಲವ್ ಯು. ಆಯ್ತಾ ಎಕ್ಸಾಮ್ ಆಯ್ತಾ ಎಕ್ಸಾಮ್ದು ನಾನು 15 ಗೆ ಫೈನಲ್ ಎಕ್ಸಾಮ್. ಬಾಯ್ ಬರ್ಪ ಅದೇ ಬರ್ತೇವೆ ಖಂಡಿತ ಚಿಕ್ಕ ಬರ್ಕ ಕೊಡೋರ ಏರ್ ಎಂಕಲ ಒಂಜಿ ಲೊಕೇಶನ್ ಜೊಡ್ಡಿ ಹೊಲ್ತು ಅಮ್ಮ ಬೈತೀರ ಆತೋಡು ಕುಲ್ಲಿ ತಿರುತ್ತ ಜರ ಏರ್ ಬ್ಲಾಗ್ ಕೊಡ್ತಿಲ್ಲ ಗೊತ್ತಾ ಅಮ್ಮ ಏರ ಅದೇ ಎಂಕ್ಲೇಸವ್ರು ಸಿಕ್ಕಿದ್ವಿ. ಇರೆಗ್ ಒಂಜಿ ಪೊಣ್ಣು ಪೊಲ್ಲುಲ್ಲೋಳು ಪಂಡು ಎಂಕ ಅಯ್ಯನ ಬಂದಿರ್ತೀನಿ ದಾದ ಬಂದಿರ್ತೀನಿ ಐಕ್ ಪಂಡೆ ಬೇತ್ ಪೊರ್ಲುಲ್ಲೆ ಯಮನ ಜಾತ್ರೆ ಎಲ್ಲ ಪೊಡ್ ಬನ್ನಿ ಏರಂದು ಪನ್ ಪೂಜಿಯನ ಎಂಕ್ಲೆನ ಒಂಜಿ ಪೊಣ್ಣು ಪಂಡೋಲ್ ಪೊರ್ಲುದ ಪೊಣ್ಣು ಎಂಕ್ಲೆನ ಜಾತ್ರೆ ಒಂಜಿ ಹಣ್ಣುಲ್ಲ ಪೊರ್ಲಿಜ್ಜೆರಾತ ಐಕ್ ಯಾನ್ ಈರ್ ಬರ್ನಾಗ ಇರೇನ್ ತೋಜಾಯ್ ಅಲ್ಲಿಗೆ ಇನ್ ಬೆತ್ತುಲೆ ಪೊರ್ಲುಲ್ಲೆ ಎಡ್ಡೆ ಬುದ್ದಿದ ಅಂದ ಐಕ್ ಅಲ್ಲಿ ತಿಳ್ತೇವೆ ಇದೆ ಸೆಟ್ ವಿಡಿಯೋ ಗಾಯ್ಸ್ ನನಗಂದಿದ್ದಂತೆ ನಮ್ಮ ಹವಾನೇ ಹಂಗೆ ಗುರು. ಗೈಸ್ ಎಲ್ರಿಗೂ ನಮಸ್ತೆ. ಇದು ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಆಯ್ತಾ. ಎಲ್ಲರನ್ನು ಬಿಟ್ಟು ಎಲ್ಲರೂ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಎಲ್ಲ ಮುಗೀತು. ನಂಗೆ ಈಗ ಸತ್ಯ ಕೂಡ ಆಗ್ತಿಲ್ಲ, ತುಂಬ ಹುಷಾರು ತಪ್ಪಿದಾಗಿದೆ, ಫುಲ್ ಶೀತ ಆಗಿ ಹಶಿಂಗ್ ಬರ್ತುಂಟು, ತುಂಬ ಡ್ಯಾಶಿಂಗ್ ಅಂತೇಳಿ. ಸೊ ಫುಲ್ ಸಾಕೈತೆ ಇವಾಗ. ಇನ್ನೊಳ್ಳೆ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಬ್ಲಾಗ್ ಸಿಗ್ತಾನೆ. ಟೇಕ್ ಕೇರ್, ಲವ್ ಯು, ಬಾಯ್ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಲವ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಲಿ ಬನ್ನಿ ಪುರ ಮಲ್ಪ್ಲಿ